ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ದೀಪಾವಳಿ ಹಬ್ಬದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ದೀಪಾವಳಿ ಅಂದ್ರೇ ತಮಸೋಮ ಜ್ಯೋತಿರ್ಗಮಯ, ಅಂದರೆ ನಮ್ಮನ್ನು ಅಂಧಕಾರದಿಂದ ಜ್ಞಾನದೆಡೆಗೆ ಕರೆದುಕೊಂಡು ಹೋಗುವುದು, ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವಂತಹ ಮಹಾ ಹಬ್ಬದ ಪ್ರತೀಕ, ಉತ್ಸವದ ಪ್ರತೀಕ. ನಮ್ಮ ಗುರುಕುಲ ಪರಂಪರೆಯಲ್ಲಿ ಶಿಷ್ಯನಿಗೆ ಗುರುವಿನ ಅನುಗ್ರಹ ಆಗುವಂತಹ ಸುದಿನ ದೀಪಾವಳಿ. ಅಂದರೆ ತನ್ನ ಎಲ್ಲ ಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ನೀಡು ಅಂತಂದೇಳಿ ಶಿಷ್ಯನು ಬೇಡಿಕೊಳ್ಳೋದು. ಇನ್ನು ಈ ದೀಪಾವಳಿಯ ಮಹತ್ವವೇ ಅತ್ಯಂತ ಉನ್ನತವಾದದ್ದು. ಮತ್ತು ದೀಪಾವಳಿ ಇದು ವಿಶೇಷವಾಗಿ ರೈತರಿಗೂ ಸಹ ಸಂಬಂಧಪಟ್ಟಿರೋದು. ರೈತಾಪಿ ವರ್ಗದವರು, ಅದರೊಳಗೂ ಸಹ ಗೋಪಾಲರೆಲ್ಲರೂ ವಿಶಿಷ್ಟವಾಗಿ ಗೋವಿನ ಉತ್ಸವವನ್ನು ಮಾಡುವಂತಹ ಹಬ್ಬ. ಹೀಗಾಗಿ ಈ ದೀಪಾವಳಿಯ ಆಚರಣೆಯ ಬಗ್ಗೆ, ಇನ್ನು ವಿಶೇಷ ಉತ್ಸವಗಳ ಬಗ್ಗೆ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ದೀಪಾವಳಿಯ ಪ್ರಾರಂಭದಲ್ಲಿ ನಾವುಗಳು ನೋಡಿ ಎಂತಹ ನಮ್ಮ ಸನಾತನ ಪರಂಪರೆಯ ಋಷಿಗಳು, ಅಂದರೆ ವೈಜ್ಞಾನಿಕವಾಗಿ ಎಂತಹ ಆಚರಣೆಯನ್ನು ನಿಟ್ಟಿದ್ದಾರೆ ಅಂತಂದರೆ, ದೀಪಾವಳಿಯ ಮೊದಲು ಯಮದ್ವಿತೀಯ ಅಂತಂದೇಳಿ ಯಮದ್ವಾದಶಿ, ಅಂದರೆ ದ್ವಾದಶಿ ಮತ್ತು ತ್ರಯೋದಶಿ, ಅಂದರೆ ಪ್ರದೋಷ ಕಾಲದಲ್ಲಿ ತ್ರಯೋದಶಿಯ ದಿನ ನಾವು ಯಮದೀಪವನ್ನು ಆರಾಧನೆಯನ್ನು ಮಾಡ್ತೀವಿ. ಯಾಕಪ್ಪ ಅಂತಂದರೆ ಇಡೀ ವರ್ಷವೆಲ್ಲ ಮನುಷ್ಯ ಒಂದಲ್ಲ ಒಂದು ಕಾಯಕದಲ್ಲಿ ತೊಡಗಿರುತ್ತಾನೆ. ಹೀಗಾಗಿ ಅವನಿಗೆ ಯಾವುದೇ ರೀತಿಯಿಂದ ಅಡೆತಡೆಗಳು, ಅನಾಹುತಗಳು, ಕಂಟಕಗಳು ಬರಬಾರದು ಅಂತಂದರೆ, ನಾವು ನೀವೆಲ್ಲರೂ ಸೇರಿ ಯಮಧರ್ಮನನ್ನು ಆರಾಧನೆಯನ್ನು ಮಾಡಬೇಕು. ಹೀಗಾಗಿ ಅದು ಬಂದಿರೋದು ಇದೇ ಅಕ್ಟೋಬರ್ 18 ಶನಿವಾರ 2025ರಂದು ನಾವು ನೀವೆಲ್ಲರೂ ಸೇರಿ ಯಮದೀಪವನ್ನು ಆರಾಧನೆಯನ್ನು ಮಾಡಬೇಕು. ನೋಡಿ, ಯಮ ಧರ್ಮನನ್ನು ಪ್ರಾರ್ಥನೆಯನ್ನು ಮಾಡಿ ನಾವು ದೀಪಾವಳಿಯ ಆಚರಣೆಗೆ ಮೊದಲನೇ ಹಂತದಲ್ಲಿದ್ದೇವೆ. ಹೀಗಾಗಿ ಯಾಕಪ್ಪ ಈ ಯಮದೀಪವನ್ನು ಆರಾಧನೆಯನ್ನು ಮಾಡಬೇಕು? ಬನ್ನಿ ಇದರ ಬಗ್ಗೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಯಮ ಅಂತಂದ್ರೆ ಮೃತ್ಯುಗೆ ಅಧಿದೇವತೆ ಆಗಿದ್ದಾನೆ. ಯಾಕೆ ನಾವು ಆರಾಧನೆಯನ್ನು ಮಾಡಬೇಕು? ನಾವು ಮೊದಲು ತಮಸೋಮ ಜ್ಯೋತಿರ್ಗಮಯ ಅಂತಂದು ಹೇಳಿದ್ವಿ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗಿಸುವಂತಹ ಹಬ್ಬನೇ ದೀಪಾವಳಿ ವೀಕ್ಷಕರೇ. ಆದ್ದರಿಂದ ನಮ್ಮ ಎಲ್ಲ ನೋವುಗಳು ಮಾನಸಿಕವಾಗಿರಲಿ. ಯಾಕಂತಂದರೆ ನಾವುಗಳು ಹೇಳ್ತೀವಿ ತಾಪತ್ರಯಗಳು. ನಾವು ಆಡು ಭಾಷೆನಲ್ಲಿ ಎಲ್ಲ ಕಡೆಯಲ್ಲೂ ಸಹ ಎಲ್ಲರೂ, ಕೆಲವೊಬ್ಬರು ಗೃಹಸ್ಥಾಶ್ರಮಿಗಳು ಎಂತಹ ತಾಪತ್ರಯದಲ್ಲಿ ಸಿಕ್ಕಿಬಿಟ್ಟಿದೆಯಾ, ಇಂತಹ ತಾಪತ್ರಯ ಬರಬಾಗಿತ್ತು, ಎಂತಹ ತಾಪಗಳು ಕಾಡ್ತಾ ಇದ್ದಾವಲ್ಲ ಅಂತಂದೇಳಿ ನಾವು ಆಡು ಭಾಷೆಯಲ್ಲಿ ಎಲ್ಲರೂ ರೂಢಿಯಲ್ಲಿ ಈ ಶಬ್ದವನ್ನು ಬಳಸ್ತಾ ಇರ್ತೀವಿ. ಏನಪ್ಪ ಈ ತಾಪತ್ರಯ ಅಂತಂದರೆ, ನಾವು ಸಂಕಲ್ಪದಲ್ಲೂ ಸಹ ಹೇಳ್ತೀವಿ ಏನಂತಂದು, ಆದಿ ದೈವಿಕ, ಆಧ್ಯಾತ್ಮಿಕ ಮತ್ತು ಆದಿಭೌತಿಕ ಅಂತಂದೇಳಿ ಸಂಕಲ್ಪವನ್ನು ಸಹ ಮಾಡ್ತೀವಿ. ಅಂದರೆ ಈ ಎಲ್ಲ ಸಂಕಲ್ಪದಿಂದ ನಮ್ಮ ಸಂಕಷ್ಟಗಳು, ಈ ತಾಪತ್ರಯಗಳೆಲ್ಲ ಪರಿಹಾರ ಆಗಿಬಿಡಲಿ ಅಂತಂದೇಳಿ. ಏನಂತಂದರೆ ಈ 3 ತಾಪತ್ರಯಗಳು, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಈ ಎಲ್ಲ ತಾಪತ್ರಯಗಳು ಪರಿಹಾರ ಆಗಲಿ ಅಂತಂದು ದಿನನಿತ್ಯ ಸಂಕಲ್ಪದಲ್ಲಿ ನಾವು ನೀವೆಲ್ಲರೂ ಸಹ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾಕಪ್ಪ ಅಂತಂದರೆ ಆಧ್ಯಾತ್ಮಿಕ ತಾಪತ್ರಯ ಅಂತಂದ್ರೆ ಏನು? ನಮ್ಮ ಮಾನಸಿಗೆ ಅಂದರೆ ಮನಸ್ಸಿಗೆ ಮಾನಸಿಕವಾಗಿ ನಾವು ಖಿನ್ನತೆಗಳನ್ನು ಉಂಟು ಮಾಡುವುದು,
ಮತ್ತು ಮಾನಸಿಕವಾಗಿ ಜರ್ಜರಿತವಾಗಿ ಕುಗ್ಗು ಹೋಗುವುದು. ಇಂಥವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ ಮತ್ತು ಪ್ರಾರಬ್ಧಕ್ಕೆ ಸಂಬಂಧಪಟ್ಟ ಎಲ್ಲವೂ ಸಹ ಈ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ತಾಪತ್ರಯವಾಗಿದೆ. ಇನ್ನು ಆದಿಭೌತಿಕ ಅಂತಂದರೆ ಈ ದೇಹಕ್ಕೆ ಪ್ರಾರಬ್ಧ ಕರ್ಮವಾಗಿ ಬರುವ ಅನೇಕ ರೋಗ ರುಜಿನಗಳು ಕಾಡಿಸುವುದು, ಅನೇಕ ಕಂಟಕಗಳನ್ನು ಉಂಟು ಮಾಡುವುದು, ದೇಹಕ್ಕೆ ಹಾನಿ ಉಂಟು ಮಾಡುವುದು. ಇಂತಹ ಈ ಭೌತಿಕವಾಗಿ ಶರೀರಕ್ಕೆ ಹಾನಿಗಳು ಉಂಟು ಮಾಡೋದಕ್ಕೆ ಅದು ಆದಿಭೌತಿಕ ಅಂತಂದು ಹೇಳ್ತೀವಿ. ಇನ್ನು ಆದಿದೈವಿಕ ಭವಿಷ್ಯತ್ತಿನಲ್ಲಿ ಮತ್ತು ಅಚಾನಕ್ಕಾಗಿ ಸಿಡಿಲು ಬಡಿಯುವುದು, ಅಚಾನಕ್ಕಾಗಿ ಅಗ್ನಿ ಅನಾಹುತ ಆಗುವುದು, ಭೂಕಂಪನಗಳು ಉಂಟಾಗುವುದು, ಸುನಾಮಿಗಳು, ಚಂಡಮಾರುತಗಳು, ಅಪಘಾತಗಳು, ವಾಹನ ಅಪಘಾತಗಳು ಇವೆಲ್ಲವೂ ಸಹ ಆದಿದೈವಿಕವಾಗಿ ಉಂಟು ಮಾಡುವ ಈ 3 ತಾಪತ್ರಯಗಳು ಪರಿಹಾರವಾಗಲಿ ಅಂತಂದೇಳಿ ದಿನನಿತ್ಯ ಸಂಕಲ್ಪದಲ್ಲೂ ಸಹ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಆದ್ದರಿಂದ ಈ ಎಲ್ಲ ತಾಪತ್ರಯಗಳು ಸಹ ಕಳೆದು ಮನುಷ್ಯನಿಗೆ ದೀರ್ಘಾಯುಷ್ಯವಂತನಾಗಲಿ, ಆರೋಗ್ಯವಂತನಾಗಲಿ, ಐಶ್ವರ್ಯವಂತನಾಗಲಿ, ಸೌಭಾಗ್ಯವಂತನಾಗಿ, ದೀರ್ಘಾಯುಷ್ಯವಂತನಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವಂತಾಗಲಿ ಎಂಬ ಆಶೀರ್ವಾದವನ್ನು ನೀಡೋದೇ ಈ ದೀಪಾವಳಿಯ ಸದುದ್ದೇಶವಾಗಿದೆ ವೀಕ್ಷಕರೇ. ಆದ್ದರಿಂದ ಈ ದೀಪಾವಳಿಯ ಮೊದಲನೆಯ ದಿನವಾದ ಈ ಯಮದೀಪ ಆರಾಧನದಲ್ಲಿ ಮೊದಲು ನಾವುಗಳು ಸಹ ಆ ಮೃತ್ಯು ದೇವತೆಯಾದ ಯಮಧರ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಈ ತಾಪತ್ರಯಗಳು ಸಹ ಕಳೆದು ಮನುಷ್ಯನಿಗೆ ಯಾರ್ಯಾರಿಗೆ ಈ ರೋಗಗಳು, ಅಪಮೃತ್ಯು ಬಾಧೆಗಳು, ಮನೆಯಲ್ಲಿ ಅನೇಕ ರೀತಿಯಿಂದ ನೆಗೆಟಿವ್ ಎನರ್ಜಿ ಇದಾಗ್ತಾ ಇದೆ, ಇಂಥವರೆಲ್ಲರೂ ಸಹ ಕಡ್ಡಾಯವಾಗಿ ಯಮದೀಪ ಆರಾಧನೆಯನ್ನು ಮಾಡೋದರಿಂದ ವಿಶೇಷವಾದ ಫಲ ಪುಣ್ಯ ಪ್ರಾಪ್ತಿಯನ್ನು ಪಡಿತಾ ಹೋಗ್ತೀರಾ. ಇದಕ್ಕೆ ನಮ್ಮ ಸ್ಕಾಂದ ಪುರಾಣದಲ್ಲೂ ಸಹ ತಿಳಿಸ್ತಾ ಹೋಗ್ತೆ. ಏನಂತಂದ್ರೆ ಯಮದೀಪಂ ಪ್ರಜ್ವಲ್ಯಾತಂ ತ್ರಯೋದಶ್ಯಾಂ ನರೋ ಯದಿ ಅಪಮೃತ್ಯುಂ ನ ಪಶ್ಯೇತಂ ಸ ಯಮಲೋಕಂ ನ ಪಶ್ಯತಿ. ಯಾರು ತ್ರಯೋದಶಿಯಂದು ಯಮದೀಪವನ್ನು ಹಚ್ಚುತ್ತಾರೋ ಅವರಿಗೆ ಎಂದೂ ಸಹ ಅಪಮೃತ್ಯು ಕಾಣುವುದಿಲ್ಲ ಮತ್ತು ಯಮಲೋಕಕ್ಕೂ ಸಹ ಹೋಗುವುದಿಲ್ಲ ಅಂತಂದೇಳಿ ಶಾಸ್ತ್ರದೊಳಗೂ ಸ್ಕಂದ ಪುರಾಣದಲ್ಲಿ ಇದರ ಬಗ್ಗೆ ವರ್ಣಿತವಾಗಿದೆ. ಆದ್ದರಿಂದ ಈ ತ್ರಯೋದಶಿಯಂದು ಅದರೊಳಗೂ ಸಹ ವಿಶೇಷವಾಗಿ ಶನಿವಾರ ಬಂದಿರುತ್ತಾರಿಂದ ಯಾರು ಈ ದೀಪದ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಶನಿ ಭಯವೂ ಸಹ ಇಲ್ದಂಗಾಗುತ್ತೆ. ಆದ್ದರಿಂದ ಆ ಶನಿ ಪರಮಾತ್ಮನ ಅನುಗ್ರಹವೂ ಸಹ ನಿಮ್ಮೆಲ್ಲರಿಗೂ ಸಹ ಸಿಗ್ತಾ ಹೋಗುತ್ತೆ. ಹಾಗಾದರೆ ಈ ಯಮದೀಪವನ್ನು ಆರಾಧನೆಯನ್ನು ನಾವು ಯಾವ ರೀತಿಯಿಂದ ಮಾಡಬೇಕು ಬನ್ನಿ ಅದರ ಬಗ್ಗೂ ಸಹ ತಿಳ್ಕೊಳ್ಳೋಣ. ಮನೆಯ ನೈಋತ್ಯದ ಭಾಗ ಇಲ್ಲವೇ ದಕ್ಷಿಣದ ಮಧ್ಯಭಾಗ ಈ ಭಾಗವನ್ನು ನಾಳೆ ಸಂಜೆ ಅಂದರೆ ಶನಿವಾರ 6:05 ರಾತ್ರಿ 9:48 ಸಹ ಈ ಯಮದೀಪದ ಆರಾಧನೆಯನ್ನು ಮಾಡಲಿಕ್ಕೆ ಸುಸಮಯವಾಗಿದೆ. ಆದ್ದರಿಂದ ಮನೆಯ ದಕ್ಷಿಣ ದಿಕ್ಕು, ದಕ್ಷಿಣದ ಮಧ್ಯಭಾಗ ಇಲ್ಲವೇ ನೈಋತ್ಯದ ಭಾಗದಲ್ಲಿ ಈ ಯಮದೀಪದ ಆರಾಧನೆಯನ್ನು ಮಾಡೋದು ಉತ್ತಮ. ಹೀಗಾಗಿ ಅನೇಕರಿಗೆ ದಕ್ಷಿಣ ದಿಕ್ಕಿನಲ್ಲಿ ಜಾಗ ಇರೋಲ್ಲ. ನಾವೇನು ಮಾಡಬೇಕು ಗುರುಗಳೇ ಅಂತನ್ನೋರು ಮನೆಯ ಮುಂಭಾಗದಲ್ಲೇ ದಕ್ಷಿಣ ಭಾಗದಲ್ಲಿ ಅಲ್ಲಿ ರಂಗವಲ್ಲಿಯನ್ನ ಮತ್ತು ಗೋಮಯದಿಂದ ಎಲ್ಲವನ್ನ ಅಚ್ಚುಕಟ್ಟಾಗಿ ಮನೆಯನ್ನ ಸಾರಿಸಿ ತೊಳೆದು ರಂಗವಲ್ಲಿಯನ್ನ ಬಿಟ್ಟು ಅಲ್ಲಿ ಹಳದಿಯ ಹೂಗಳನ್ನು ಹಾಕಿ ಆ ಯಮಧರ್ಮನನ್ನ ಪ್ರಾರ್ಥನೆಯನ್ನ ಮಾಡಿ ಸಂಜೆ 6:05 ಪ್ರಾರಂಭ ಆಗುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಮನೆಯ ಹಿರಿಯರೆಲ್ಲರೂ ಸಹ ಶುಚಿರ್ಭೂತರಾಗಿ ಮನೆಯ ಸದಸ್ಯರಿಂದ ಎಲ್ಲರೂ ಸಹ ಶುದ್ಧ ಮನಸ್ಸಿನಿಂದ ಎಲ್ಲರೂ ನಮಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ, ಬರುವಂತಹ ಎಲ್ಲ ಕಂಟಕಗಳು ಸಹ ದೂರವಾಗಿ ಮನಸ್ಸು ಆಹ್ಲಾದಕರವಾಗಿರಲಿ,
ಅಂತಂದೇಳಿ ಆ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ದೀಪವನ್ನು ಅಂದರೂ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಏಕೆಂತಂದರೆ ಇದನ್ನು ದಾನವನ್ನಾಗಿ ಮಾಡಬೇಕಾಗಿರುತ್ತೆ. ನಿಮ್ಮ ಯಥಾಶಕ್ತಿಯಿಂದ ಕೆಲವೊಬ್ಬರು ಪಂಚಲೋಹದ್ದಾದರೂ ಆಯಿತು, ಕಂಚಿಂದ ಆದರೂ ಆಯಿತು, ಹಿತ್ತಾಳೆದು ಅಂದರೆ ನಿಮ್ಮ ಯಥಾಶಕ್ತಿಯ ಪ್ರಕಾರ ದೀಪಗಳನ್ನು ಇಡಬಹುದಾಗಿದೆ. ಹೀಗೆ ದೀಪವನ್ನು ತೆಗೆದುಕೊಂಡು ಅದನ್ನು ಅರಿಶಿಣದಿಂದ ಒರೆಸಿ ಅದರೊಳಗೆ ಎಳ್ಳೆಣ್ಣೆ ಮತ್ತು ತುಪ್ಪವನ್ನು ಬಿಡಿ. ಎಳ್ಳೆಣ್ಣೆ ಮತ್ತು ತುಪ್ಪವನ್ನು ಬಿಟ್ಟು ಅದರೊಳಗೆ ಹತ್ತಿಯಿಂದ ಎಲ್ಲ ಕಡೆಯಲ್ಲೂ ಸಹ 3 ದೀಪದ ಬತ್ತಿಗಳನ್ನು 4 ಬದಿಯಲ್ಲಿ ಹಾಕಿ ಅದನ್ನು ಮನೆಯ ಯಜಮಾನರು ಯಾರು ಹಿರಿಯರಿರ್ತೀರ ಮನೆಯಲ್ಲಿ ವಯಸ್ಸಾದವರು ಅವರ ಮೂಲಕ ಪ್ರಾರ್ಥನೆಯನ್ನು ಮಾಡಿ ಈ ದೀಪವನ್ನು ಹಚ್ಚಬೇಕಾಗುತ್ತೆ. ಹಚ್ಚಬೇಕಾದಾಗ ದಕ್ಷಿಣದ ಕಡೆ ಮುಖವನ್ನು ಮಾಡಿಕೊಂಡು ಓಂ ಐಂ ಹ್ರೀಂ ಶ್ರೀಂ ಇಷ್ಟಕಾಮೇಶ್ವರಿಯೇ ನಮಃ. ಓಂ ಇಷ್ಟಕಾಮೇಶ್ವರಿ ಪ್ರೀತ್ಯರ್ಥಂ ಅಪಮೃತ್ಯು ನಿವಾರಣಾರ್ಥಂ ಚ ಆಯುಷ್ಯ ಆರೋಗ್ಯ ಅಭಿವೃದ್ಧ್ಯರ್ಥಂ ಧನ ಕನಕ ವಸ್ತುವಾಹನ ಪಶುಫಲಾದಿ ಸಮೃದ್ಧ್ಯರ್ಥಂ ಧನತ್ರಯೋದಶ್ಯಾಂ ದಿನೇ ಯಮದೀಪದಾನಂ ಕರಿಷ್ಯೆ ಎಂಬ ಈ ಮಹಾಮಂತ್ರವನ್ನು ಹೇಳಿ ಅಕ್ಷತೆಯನ್ನು ದೀಪದ ಮೇಲೆ ಹಾಕಿ ಆಚಮನವನ್ನು ನೀಡಿ ಮತ್ತು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಮನೆಯ ಸದಸ್ಯರೆಲ್ಲರೂ ಸಹ ಏನಪ್ಪ ಅಂತನ್ಬೇಕು ಅಂತಂದರೆ ಆ ಯಮಧರ್ಮರಾಯನನ್ನು ಪ್ರಾರ್ಥನೆಯನ್ನು ಮಾಡಿ ನಮಗೆ ಅಧರ್ಮದಿಂದ ಧರ್ಮದ ಮಾರ್ಗದ ಕಡೆಗೆ ನಡೆಸುವಂತಹ ಆ ಕರುಣಾಮಯಿಯಾದ ಯಮಧರ್ಮನನ್ನು ನಾವುಗಳು ಪ್ರಾರ್ಥನೆಯನ್ನು ಮಾಡಬೇಕು. ಏನಪ್ಪ ಅಂತಂದರೆ ಮೃತ್ಯುನ ಪಾಶಹಸ್ತೇನ ಕಾಳೇನ ಭ್ರಾತೃಘಾತಿನಹಂ ತ್ರಯೋದಶ್ಯಾಂ ದೀಪದಾನಾಥಂ ಸುತರ್ಯಾ ಜೀವಿತಂ ದೀರ್ಘಮಸ್ತು ಮೇ ಎಂಬ ಈ ಮಹಾಮಂತ್ರವನ್ನು ಅಂದರೆ ಏನಪ್ಪ ಅಂತಂದರೆ ಪಾಶ ಹಿಡಿದ ವರುಣದೇವ ಯಮನಿಂದ ನಮಗೆ ರಕ್ಷಣೆಯನ್ನು ದೊರಕಲಿ ಅಂತಂದೇಳಿ ಈ ತ್ರಯೋದಶಿಯ ದೀಪದಾನದಿಂದ ನನ್ನ ಆಯುಷ್ಯು ಆರೋಗ್ಯ ಐಶ್ವರ್ಯಾದಿಗಳು ಸುದೀರ್ಘವಾಗಲಿ ಅಕ್ಷಯವಾಗಲಿ ಅಂತಂದು ನಾವುಗಳು ಕೇಳೋದು. ಹೀಗೆ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಆ ಹೂವು ಅಕ್ಷತೆಗಳನ್ನು ದೀಪದ ಬಳಿಯಲ್ಲಿಟ್ಟು ಮತ್ತೆ ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಏನಪ್ಪ ಅಂತನ್ಬೇಕು ಅಂತಂದರೆ ಯಮಾಯ ಧರ್ಮರಾಜಾಯ ಮೃತ್ಯುವೇ ಚಾಂತರಾಯ ಚಂ ಛಾಯಾಗ್ರಹಾಯ ಶಾಂತಾಯ ಕಲಾಯ ಚಂ ನಮೋ ನಮಃ. ಅಂದರೆ ಧರ್ಮರಾಜನಾದ ಯವನಿಗೆ ವರುಣದೇವನಿಗೆ ಕಾಲದೇವನಿಗೆ ಶಾಂತ ಸ್ವಭಾವದ ಯವನಿಗೆ ನನ್ನ ನಮಸ್ಕಾರಗಳು ಅಂತಂದೇಳಿ ಆ ಮನಸಾರೆ ಆ ಯಮಧರ್ಮರಾಯನನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಸಕಲ ವೀಕ್ಷಕ ಬಾಂಧವರು ಮತ್ತು ಸಕಲ ಶಿಷ್ಯರಿಂದ ಎಲ್ಲವೂ ಸಹ ಆ ದೀಪದ ಬಳಿಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಟು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಆ ದೀಪವನ್ನು ಬೆಳಗಿಸಿ ಮೊದಲು ದಕ್ಷಿಣ ದಿಕ್ಕಿನ ಕಡೆಗಿರುವ ದೀಪವನ್ನು ಬೆಳಗಿಸಿ ಅನಂತರ ಎಲ್ಲ ದಿಕ್ಕಿನ ದೀಪಗಳನ್ನು ಬೆಳಗಿಸಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಯಮಧರ್ಮರಾಜನಲ್ಲಿ ನಾವು ನೀವೆಲ್ಲರೂ ಸೇರಿ ಅವನನ್ನು ಆವಾಹನೆಯನ್ನು ಮಾಡಿ ಭಕ್ತಿಯಿಂದ ಪೂಜಿಸಿ ಅವನಿಗೆ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಣೆಯನ್ನು ಮಾಡಿ ಬಾಳೆಹಣ್ಣು ಕಲ್ಲು ಸಕ್ಕರೆ ತೆಂಗಿನಕಾಯಿಗಳು ಸಾಧ್ಯವಾದಷ್ಟು ಪಾಯಸದ ನೈವೇದ್ಯವನ್ನು ಸಹ ತಾವುಗಳು ನೀಡಬಹುದಾಗಿದೆ. ಯಥಾಶಕ್ತಿಯಿಂದ ಸ್ವಾಮಿಗೆ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಮತ್ತೆ ಹೂವು ಅಕ್ಷತೆಯನ್ನು ತೆಗೆದುಕೊಂಡು ಯಮದೀಪದಾನಾತ್ ಮೇ ದೀರ್ಘಾಯು ಯಮದೀಪದಾನಾತ್ ಮೇ ದೀರ್ಘಾಯುಂ ಆರೋಗ್ಯಂ ಸುಖಂ ಚಂ ದೇಹಿ ಮೇ ಪಾಪಕ್ಷಯಂ ಪುಣ್ಯರುದ್ಯಂ ಚಂ
ಪ್ರಾಪ್ನೋಮ್ಯಹಂ ಧರ್ಮರಾಜ ಪ್ರೀತ್ಯಾಂ. ಅಂದರೆ ಈ ದೀಪದಾನದ ಫಲದಿಂದ ನನಗೆ ದೀರ್ಘಾಯುಷು, ಆರೋಗ್ಯ ಮತ್ತು ಸುಖ ದೊರೆಯಲಿ, ಪಾಪನಾಶವಾಗಿ ಪುಣ್ಯವೃದ್ಧಿಯಾಗಲಿ ಎಂಬ ಮಹಾಮಂತ್ರವನ್ನು ಹೇಳಿ ಮತ್ತೆ ಹೂವು ಅಕ್ಷತೆಗಳನ್ನು ದೀಪಕ್ಕೆ ಸಮರ್ಪಣೆಯನ್ನು ಮಾಡಿ ಮತ್ತೆ ಹೂವು ಅಕ್ಷತೆಯನ್ನು ಕೈಯಲ್ಲಿ ತೆಗೆದುಕೊಂಡು ಯಮದೀಪಂ ಯಹ ಕರೋತಿ ಭಕ್ತ್ಯಾಹ ಧರ್ಮರಾಜ ಪ್ರಸಾದ ಭಾಕಂ ಅಪಮೃತ್ಯುಂ ನ ಪಶ್ಯೇತಂ ಸಸುಖಂ ಲಭತೆ ನರಃ. ಅಂದರೆ ಯಮದೀಪವನ್ನು ದಾನ ಮಾಡುವ ಭಕ್ತನಿಗೆ ಯಮಧರ್ಮರಾಜನ ಪ್ರಸಾದ ಸದಾ ದೊರೆಯುತ್ತದೆ. ಅವನ ಅಪಮೃತ್ಯು ಕಾಣದೆ ಸುಖ ಜೀವನವನ್ನು ಮತ್ತು ದೀರ್ಘಾಯುಷ್ಯವನ್ನು ಹೊಂದುತ್ತಾನೆ ಎಂಬ ಮಹಾಮಂತ್ರವನ್ನು ಸ್ವಾಮಿಗೆ ನಲ್ಲಿ ನಾವು ಈ ಮಂತ್ರದಿಂದ ಅವನಿಗೆ ಅರ್ಪಣೆಯನ್ನು ಮಾಡ್ತೀವಿ. ಆದ್ದರಿಂದ ಸಕಲ ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರು ಮತ್ತು ಸಕಲ ಭಕ್ತವೃಂದದವರೆಲ್ಲ ಈ ಮಂತ್ರಗಳ ಜೊತೆಯಲ್ಲಿ ತಮ್ಮ ಶುದ್ಧ ಭಕ್ತಿಯ ಜೊತೆಯಲ್ಲಿ ನಿಮ್ಮ ಭಾವನೆಯೂ ಸಹ ಅತ್ಯಂತ ಮುಖ್ಯವಾಗಿರುತ್ತೆ. ಆದ್ದರಿಂದ ಈ ಶುದ್ಧ ಭಾವನೆಯೂ ಸಹ ಬೆರೆಸಿ ಆ ಯಮಧರ್ಮರಾಜನಲ್ಲಿ ನೀವೆಲ್ಲರೂ ಸಹ ಈ ಯಮದೀಪ ದಾನವನ್ನು ಅತ್ಯಂತ ವಿಶೇಷವಾಗಿ ಮಾಡಿದಾಗ ಸಕಲ ಆಯುಷ್ಯ, ಆರೋಗ್ಯ, ಧನ ಕನಕರುಗಳು ವೃದ್ಧಿಯಾಗುವುದರ ಜೊತೆಗೆ ಸಕಲ ಇಷ್ಟಾರ್ಥಗಳು ಸಹ ವೃದ್ಧಿಯಾಗ್ತಾ ಹೋಗುತ್ತೆ. ಇನ್ನು ಮರುದಿನ ಪ್ರಾತಃ ಕಾಲದಲ್ಲಿ ಈ ದೀಪದಾನವನ್ನು ಮಾಡಬೇಕಾಗುತ್ತೆ. ಯಾವುದಾದ್ರೂ ಅಶ್ವತ್ಥ ವೃಕ್ಷ ಇಲ್ಲ ಆಲದ ಮರದ ಬಳಿನಲ್ಲಿ ಹೋಗಿ ಆ ದೀಪವನ್ನು ಇಟ್ಟು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಆಚಾರ್ಯರಿಗೆ ದಕ್ಷಿಣೆಯ ಸಹಿತವಾಗಿ ದಾನವನ್ನು ಮಾಡಿದಾಗ ಪೂರ್ಣ ಪುಣ್ಯ ಫಲ ದೊರೀತಾ ಹೋಗುತ್ತೆ. ಈ ಯಮದೀಪ ದಾನವನ್ನು ಈ ಪ್ರಕಾರ ಶಾಸ್ತ್ರೋಕ್ತ ರೀತಿಯಿಂದ ನೀವೆಲ್ಲರೂ ಸಹ ಆಚರಣೆಯನ್ನು ಮಾಡಿದಾಗ ಆ ಯಮಧರ್ಮರಾಜನ ಅನುಗ್ರಹ ಸಕಲ ಕುಟುಂಬದ ಮೇಲೆ ಮತ್ತು ಇಡೀ ವಿಶೇಷವಾಗಿ ವಿಶ್ವದ ಮೇಲೆ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಯಾಕಂತಂದರೆ ನಮ್ಮ ಸನಾತನದ ಎಲ್ಲ ಋಷಿಮುನಿಗಳು ಈ ಯಮದೀಪ ದಾನದಿಂದ ಮನುಷ್ಯನಿಗೆ ಅಂದರೆ ಪಿತೃಗಳ ತೃಪ್ತಿನೇ ಅಲ್ಲ, ಇದರ ಜೊತೆಯಲ್ಲಿ ಅವರು ಒಂದು ವೈಜ್ಞಾನಿಕವಾಗಿ ತಿಳಿಸಿದ್ದಾರೆ. ಏಕೆಂತಂದರೆ ನಾವುಗಳು ದಕ್ಷಿಣ ದಿಕ್ಕಿಗೆ ಅಂದರೆ ತೆರೆಗೆ ದೀಪವನ್ನು ಅಂಟಿಸಿದಾಗ ನಮ್ಮಲ್ಲಿರುವ ಅನೇಕ ನೆಗೆಟಿವ್ ಎನರ್ಜಿಗಳು ದೂರ ಆಗ್ತಾ ಹೋಗುತ್ತೆ. ಮನುಷ್ಯನಲ್ಲಿ ಪಾಸಿಟಿವ್ ಎನರ್ಜಿ ಉತ್ತಮವಾಗಿ ವೃದ್ಧಿಯಾಗ್ತಾ ಹೋಗುತ್ತೆ. ಮತ್ತು ಯಾರ್ಯಾರಿಗೆ ಮಾನಸಿಕ ಒತ್ತಡಗಳಿರ್ತವೆ ಅವೆಲ್ಲವೂ ಸಹ ದೂರ ಆಗ್ತಾ ಹೋಗುತ್ತೆ. ನೋಡಿ, ನೀವು ಈ ಧನತ್ರಯೋದಶಿ ದಿನ ಯಾರು ಈ ದೀಪದ ಆರಾಧನೆಯನ್ನು ಮಾಡಿ ನೋಡಿ, ನಿಮ್ಮಲ್ಲಿರುವ ಮಾನಸಿಕದ ಖಿನ್ನತೆಗಳೆಲ್ಲ ದೂರ ಆಗಿ ಮನಸ್ಸಿಗೆ ಒಂಥರ ಸಂತೋಷಗಳು ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಈ ದಿನ ಪರಿಪೂರ್ಣವಾಗಿ ಒಂದು ಶಾಸ್ತ್ರದ ಆಧಾರ, ಇನ್ನೊಂದು ವೈಜ್ಞಾನಿಕವಾಗಿ ನಾವು ದಕ್ಷಿಣ ದಿಕ್ಕಿನಲ್ಲಿ ಈ ತುಪ್ಪದ ದೀಪ ಮತ್ತು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿದಾಗ ವಾತಾವರಣ ಶುದ್ಧಿ ಆಗ್ತಾ ಹೋಗುತ್ತೆ. ಆಮ್ಲಜನಕದ ಪ್ರಮಾಣ ವೃದ್ಧಿ ಆಗೋದ್ರಿಂದ ಮನುಷ್ಯನಿಗೆ ಉತ್ತಮವಾದ ಸಂತೋಷ ಉಂಟಾಗ್ತಾ ಹೋಗುತ್ತೆ. ಮತ್ತು ಮನುಷ್ಯನಲ್ಲಿರುವ ಅನೇಕ ರೋಗ ರುಜಿನಗಳು ದೂರ ಆಗ್ತಾ ಹೋಗುತ್ತೆ ಅಂತಂದು ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನೀವೆಲ್ಲರೂ ಸೇರಿ ಕಾಲಜ್ಞಾನದ ಪ್ರಕಾರ ಈ ಧನ ತ್ರಯೋದಶಿ ಎಂದು ಏನಪ್ಪ ಅಂತಂದರೆ ನಾವು ಹಿಂದಿನಿಂದನೇ ತಿಳಿಸ್ತಾ ಬಂದಿದ್ದೀವಿ. 28ನೇ ತಾರೀಕು 8ನೇ ತಿಂಗಳಲ್ಲಿ 2025 ತಿಳಿಸಿದ್ದೀವಿ. ಭಾರತ ಮತ್ತು ಅಮೇರಿಕಾದ ನಡುವೆ ಅನೇಕ ಸಂದಿಗ್ಧ ಪರಿಸ್ಥಿತಿಗಳು ಉಂಟಾಗ್ತಾ ಹೋಗುತ್ತೆ. ಈ ಅಮೇರಿಕ ತನ್ನ ಕುತಂತ್ರ ಬುದ್ಧಿಯಿಂದ ಭಾರತಕ್ಕೆ ಅನೇಕ ರೀತಿಯಿಂದ ಅಪಾಯವನ್ನು ಮಾಡಲು ಸಂಚನ್ನು ರೂಪಿಸ್ತಾ ಇದೆ. ಆದ್ದರಿಂದ ಅನೇಕ ರೀತಿಯಿಂದ ನಮ್ಮ ಭಾರತದ ರಕ್ಷಣಾ ಪಡೆಯವರು ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು ಇಂದಿನಿಂದಲೂ ಸಹ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ. ಆದ್ದರಿಂದ ಕಾಲಜ್ಞಾನದ ಪ್ರಕಾರ ಈ ಮುಂಬರುವ ಈ ದೀಪಾವಳಿಯ ಅಮಾವಾಸ್ಯೆಯ ನಂತರ ಅಂದರೆ ಬರುವ ನವೆಂಬರ್ ಮೇಲೆ ಅನೇಕ ರೀತಿಯಿಂದ ಪ್ರಕ್ಷುಬ್ಧ ವಾತಾವರಣಗಳು ಉಂಟಾಗಬಹುದು. ಅಂದರೆ ಅಮೇರಿಕ ನೇರವಾಗಿಲ್ಲ ಅಂದ್ರೂ ಸಹ ಅಮೇರಿಕದ
ಮಾತನ್ನ ಕೇಳಿ ನಮ್ಮ ಭಾರತದ ವಾಯುವ್ಯ ರಾಷ್ಟ್ರಗಳಾಗಲಿ ಮತ್ತು ಇನ್ನಿತರ ರಾಷ್ಟ್ರಗಳು ಭಾರತದ ಮೇಲೆ ಯುದ್ಧವನ್ನ ಮಾಡಲು ಸಂಚನ್ನ ಮಾಡ್ತಾ ಇದ್ದಾವೆ. ಇದಕ್ಕೆ ಕುಮ್ಮಕ್ಕನ್ನ ಇಂತಹ ಅನೇಕ ಯಾವುದು ಜಗತ್ತಿಗೆ ದೊಡ್ಡಣ್ಣ ಅಂತಂದು ಹೇಳ್ತಾ ಇದೆ, ಇಂತಹ ದೊಡ್ಡಣ್ಣನು ಅದಕ್ಕೆ ಸಾಥನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ವಾಯುವ್ಯ ರಾಷ್ಟ್ರದವರು ಸ್ವಲ್ಪ ಭಾರತದ ಶಕ್ತಿಯನ್ನ ಗಮನಿಸಿಕೊಂಡು ನೀವುಗಳು ಮುಂದೆ ಬಂದರೆ ತುಂಬ ಚೆಂದಾಗಿರುತ್ತೆ. ಆದ್ದರಿಂದ ಮೊದಲು ನೀವು ಕುತಂತ್ರ ಬುದ್ಧಿ ಅಂದರೆ ನಿಮಗೆ ಬೆನ್ನನ್ನು ತಟ್ಟುತ್ತಾ ಇರೋದು ಆ ಅಮೇರಿಕ ಇದ್ರೂ ಸಹ ಇದು ಧರ್ಮ ಮಾರ್ಗವಲ್ಲ. ಏಕೆಂದರೆ ಅಧರ್ಮದ ಮಾರ್ಗದಿಂದ ಯುದ್ಧವನ್ನು ಮಾಡಿದವನು ಯಾವತ್ತೂ ಜಗತ್ತಿನಲ್ಲಿ ಗೆದ್ದಿಲ್ಲ, ಗೆಲ್ಲುವುದು ಸಾಧ್ಯನೇ ಇಲ್ಲ. ಆದ್ದರಿಂದ ಇಂತಹ ಕುತಂತ್ರ ಅಮೇರಿಕದ ಬುದ್ಧಿಯನ್ನು ಕೇಳಿ ಇಂತಹ ಪಾಕಿಸ್ತಾನ ರಾಷ್ಟ್ರಗಳು ಅಮೇರಿಕದ ಮಾತನ್ನು ಕೇಳಿಕೊಂಡು ಭಾರತದ ಮೇಲೆ ಯುದ್ಧವನ್ನು ಮಾಡ್ತಾ ಬಂದರೆ ಇದರ ಹಾನಿ ಪಾಕಿಸ್ತಾನಕ್ಕೆ ಉಂಟಾಗುತ್ತೆ ಅಂತಂದು ತಿಳಿಸುತ್ತಾ, ಏಕೆಂದರೆ ನಮ್ಮ ಸನಾತನ ಭಾರತ ನಮ್ಮ ಹೆಮ್ಮೆಯ ಭಾರತ. ಆದ್ದರಿಂದ ನಮ್ಮ ಈ ಸನಾತನ ಭಾರತಕ್ಕಿರುವ ಅತ್ಯಂತ ಈ ದೈವಿ ಶಕ್ತಿಯ ಮುಂದೆ ಯಾವ ಶಕ್ತಿಯ ಆಟವೂ ಸಹ ನಡೆಯೋದಿಲ್ಲ. ಏಕೆಂತಂದರೆ ಒಂದೇ ವಿಶ್ವಗುರು ಭಾರತಂ ಅಂತಂದು ಹೇಳ್ತಾ ಇದ್ದೀವಿ. ಇಡೀ ವಿಶ್ವಕ್ಕೆ ಗುರು ಭಾರತವಾದದ್ದು. ಇಂತಹ ಗುರುವಿನ ಮೇಲೆ ಯಾವುದೇ ತಿರುಮಂತ್ರ ಹಾಕ್ಲಿಕ್ಕೆ ಹೋದ್ರೂ ಸಹ ಆ ರಾಷ್ಟ್ರಗಳು ನಾಶವಾಗ್ತವೆ ಅಂತಂದೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಈ ಧನ ತ್ರಯೋದಶಿಯಂದು ಪ್ರತಿಯೊಬ್ಬ ಪ್ರಜೆಗಳೂ ಸಹ ನಮ್ಮ ವಿಶ್ವದ ಮತ್ತು ಕಲ್ಯಾಣಕ್ಕೋಸ್ಕರ, ವಿಶ್ವದಲ್ಲಿ ಶಾಂತಿಗೋಸ್ಕರ ಮತ್ತು ನಮ್ಮ ಭಾರತದ ರಕ್ಷಣೆಗೋಸ್ಕರ ಮತ್ತು ನಮ್ಮ ಭಾರತದ ಪ್ರತಿಯೊಬ್ಬ ಸೈನಿಕನಿಗೂ ಸಹ ಆಯುಷ್ಯ ಆರೋಗ್ಯ ಭಾಗ್ಯಗಳು ಉಂಟಾಗಲಿ ಅಂತಂದೇಳಿ ನಾವು ನೀವೆಲ್ಲರೂ ಸೇರಿ ಆ ಕುಬೇರ ಮಹಾಲಕ್ಷ್ಮಿಯನ್ನು ಸಹ ಆರಾಧನೆಯನ್ನ ಮಾಡಿ ಮಹಾಗಣಪತಿಯಲ್ಲಿ ಮತ್ತು ಯಮಧರ್ಮರಾಜನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಪ್ರತಿಯೊಬ್ಬ ಸೈನಿಕನಿಗೂ ಸಹ ಅತ್ಯಂತ ಉನ್ನತವಾದ ಶಕ್ತಿಯನ್ನು ಅನುಗ್ರಹಿಸುವ ಅದರ ಜೊತೆಯಲ್ಲಿ ಅವರಲ್ಲಿ ಸದಾ ಸಂತೋಷ ಪ್ರೀತಿಯನ್ನು ಸಹ ತುಂಬಿ ನಮ್ಮ ಭಾರತೀಯ ಸೈನಿಕರಿಗೆ ನವ ಉಲ್ಲಾಸವನ್ನ ನೀಡುವಂತಾಗಲಿ. ಪ್ರತಿಯೊಬ್ಬ ಸೈನಿಕರಿಗೂ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ. ಅವರ ಎಲ್ಲ ಕುಟುಂಬಕ್ಕೂ ಸಹ ಪರಮ ಮಂಗಳವನ್ನ ತಾಯಿ ಜಗನ್ಮಾತೆ ಇಷ್ಟಕಾಮೇಶ್ವರಿಯು ಅನುಗ್ರಹಿಸಲಿ ಅಂತಂದು ನಾವುಗಳೂ ಸಹ ಇಡೀ ನಮ್ಮ ಭಾರತದ ಹೆಮ್ಮೆಯ ಸೈನಿಕರಿಗೆ ಈ ದೀಪಾವಳಿಯಂದು ಅನುಗ್ರಹವನ್ನ ಮಾಡ್ತಾ ಇದ್ದೀವಿ, ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ವಿಶೇಷವಾದ ದೈವಿಕ ಶಕ್ತಿಯು ನಿಮ್ಮಲ್ಲಿ ಸಂಚರಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನ ತಿಳಿಸುತ್ತಾ, ಇಡೀ ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ದೀಪಾವಳಿಯ ಶುಭಾಶೀರ್ವಾದವನ್ನ ತಿಳಿಸುತ್ತಾ, ಪರಮ ದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದೇಳಿ ತಿಳಿಸುತ್ತಾ, ಓಂ ನಮಃ ಶಿವಾಯ.